ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ವಿಜ್ಞಾನದಲ್ಲಿ ಉದ್ದದ ಅಳತೆ ಮತ್ತು ಚಲನೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಹಿತವಾಗಿ ನೋಡ್ತಾ ಹೋಗೋಣ ಮಕ್ಕಳ. ಉತ್ತರವನ್ನು ಬರೆಯೋದಕ್ಕೆ ನಿಮಗೆ ಸಿಗುವಂತಹ ಸಮಯ 40 ನಿಮಿಷಗಳು, ಅಂಕಗಳು 20 ಆಗಿರುತ್ತೆ. ಫಸ್ಟ್ ಹೆಡಿಂಗ್ ನೋಡಿ, ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರಶ್ನೆ 1, ಮೆಟ್ಟಿಲುಗಳನ್ನು ಹತ್ತುವಾಗ ಅಥವಾ ಸೈಕಲ್ ಸವಾರಿ ಮಾಡುವಾಗ ಯಾವ ರೀತಿಯ ಶಕ್ತಿಯನ್ನು ಬಳಸಲಾಗುತ್ತದೆ? ಆಯ್ಕೆಗಳು: ಉಷ್ಣ ಶಕ್ತಿ, ಬೆಳಕಿನ ಶಕ್ತಿ, ಚಲನ ಶಕ್ತಿ ಹಾಗೂ ಧ್ವನಿ ಶಕ್ತಿ. ಇದಕ್ಕೆ ಸರಿಯಾದ ಉತ್ತರ ಚಲನ ಶಕ್ತಿ. ಪ್ರಶ್ನೆ 2, ಶಕ್ತಿ ಸಂರಕ್ಷಣೆ ನಿಯಮದ ಅರ್ಥವೇನು? ಆಯ್ಕೆಗಳು: ಶಕ್ತಿಯು ಶೂನ್ಯದಿಂದ ಸೃಷ್ಟಿಯಾಗುತ್ತದೆ, ಶಕ್ತಿಯು ಶಾಶ್ವತವಾಗಿ ನಷ್ಟವಾಗುತ್ತದೆ, ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು, ಆದರೆ ಅದನ್ನು ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಶಕ್ತಿಯು ಯಾವಾಗಲೂ ಒಂದೇ ರೂಪದಲ್ಲಿರುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಶಕ್ತಿಯನ್ನು ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು, ಆದರೆ ಅದನ್ನು ಸೃಷ್ಟಿಸಲು ಅಥವಾ ನಾಶ ಮಾಡಲು ಸಾಧ್ಯವಿಲ್ಲ. ಇದು ಸರಿಯಾದ ಉತ್ತರ ಆಗಿರುತ್ತೆ ಮಕ್ಕಳ. ನೆಕ್ಸ್ಟ್ ನೋಡಿ, ಪ್ರಶ್ನೆ 3ರಲ್ಲಿ ಸಮಯವನ್ನು ತಿಳಿಯಲು ಯಾವ ಸಾಧನವನ್ನು ಬಳಸಲಾಗುತ್ತದೆ? ಆಯ್ಕೆಗಳು: ಥರ್ಮಾಮೀಟರ್, ಸ್ಟಾಪ್ ವಾಚ್ ಅಥವಾ ಗಡಿಯಾರ, ರೂಲರ್ ಹಾಗೂ ಅಳತೆ ಕಪ್. ಇದಕ್ಕೆ ಸರಿಯಾದ ಉತ್ತರ ಸ್ಟಾಪ್ ವಾಚ್ ಅಥವಾ ಗಡಿಯಾರ. ಪ್ರಶ್ನೆ 4, ಚಲಿಸುವ ಕಾರು ಡ್ಯಾಶ್ ಅನ್ನು ತೋರಿಸುತ್ತದೆ. ಆಯ್ಕೆಗಳು: ವೃತ್ತಾಕಾರದ ಚಲನೆ, ಆಂದೋಲನ ಚಲನೆ, ನೇರ ಚಲನೆ ಹಾಗೂ ಚಲನೆ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ನೇರ ಚಲನೆ. ಪ್ರಶ್ನೆ 5, ಮೇಜಿನ ಮೇಲೆ ಇಟ್ಟಿರುವ ಪುಸ್ತಕ ಡ್ಯಾಶ್ ಇರುತ್ತದೆ. ಆಯ್ಕೆಗಳು: ಚಲನೆಯಲ್ಲಿ, ವಿಶ್ರಾಂತಿಯಲ್ಲಿ, ನಿಧಾನವಾಗಿ ಚಲಿಸುವುದು, ಕಂಪಿಸುವುದು. ಇದಕ್ಕೆ ಸರಿಯಾದ ಉತ್ತರ ವಿಶ್ರಾಂತಿಯಲ್ಲಿ ಇರುತ್ತದೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಬಿಟ್ಟ ಸ್ಥಳ ತುಂಬಿರಿ. ಇದಕ್ಕೆ 1 ಅಂಕದಂತೆ 5 ಪ್ರಶ್ನೆಗಳಿರುತ್ತೆ ಮಕ್ಕಳ. ಪ್ರಶ್ನೆ 6ರಲ್ಲಿ 1 ಮೀಟರ್ ಅನ್ನು 100 ಭಾಗಗಳಾಗಿ ವಿಭಾಗಿಸಿದಾಗ ಪ್ರತಿ ಭಾಗದ ಅಳತೆ ಡ್ಯಾಶ್ ಆಗಿರುತ್ತದೆ. ಉತ್ತರ ಸೆಂಟಿಮೀಟರ್ ಆಗಿರುತ್ತದೆ. ಪ್ರಶ್ನೆ 7, 1 ಕಿಲೋಮೀಟರ್ ಡ್ಯಾಶ್ ಮೀಟರ್ಗಳಿಗೆ ಸಮ. ಸರಿಯಾದ ಉತ್ತರ 1000 ಮೀಟರ್ಗಳಿಗೆ ಸಮ. ಪ್ರಶ್ನೆ 8, ಒಂದು ಮರದ ಗಾತ್ರವನ್ನು ಅಳೆಯಲು ನೀನು ಬಳಸುವ ಅಳತೆಯ ಸಾಧನ ಡ್ಯಾಶ್. ಉತ್ತರ ಅಳತೆಯ ಟೇಪು. ನೆಕ್ಸ್ಟು ಪ್ರಶ್ನೆ 9, ಉದ್ದವನ್ನು ನಿಖರವಾಗಿ ಅಳೆಯಬೇಕಾದರೆ ಡ್ಯಾಶ್ ಬಿಂದು ಅತ್ಯಂತ ಪ್ರಮುಖವಾಗಿರುತ್ತದೆ. ಉತ್ತರ ನಿರ್ದೇಶಕ ಬಿಂದು ಅತ್ಯಂತ ಪ್ರಮುಖವಾಗಿರುತ್ತದೆ. ಪ್ರಶ್ನೆ 10, ಬಟ್ಟೆ ಅಂಗಡಿಯವನು ಬಟ್ಟೆಯ ಉದ್ದವನ್ನು ಅಳೆಯಲು ಡ್ಯಾಶ್ದಿಂದ ತಯಾರಿಸಲ್ಪಟ್ಟ ಮೀಟರ್ ಅಳತೆ ಪಟ್ಟಿಯನ್ನು ಬಳಸುತ್ತಾನೆ. ಉತ್ತರ ಲೋಹದಿಂದ ತಯಾರಿಸಲ್ಪಟ್ಟ ಮೀಟರ್ ಅಳತೆ ಪಟ್ಟಿಯನ್ನು ಬಳಸುತ್ತಾನೆ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇಲ್ಲಿ 3 ಪ್ರಶ್ನೆಗಳು 1 ಅಂಕದಂತೆ ಇರುತ್ತೆ ಮಕ್ಕಳ. ಪ್ರಶ್ನೆ 11ರಲ್ಲಿ ಅಳತೆಯ ಆದರ್ಶಮಾನ ಎಂದರೇನು? ಉತ್ತರ ಒಂದು ಅಳತೆಯ ಮಾನವು ನಿರ್ದಿಷ್ಟ ಭರಿತ ಪ್ರಮಾಣವನ್ನು ಯಾರಾದರೂ ಆಗಿರಲಿ, ಎಲ್ಲಿಯಾದರೂ ಆಗಿರಲಿ, ಎಷ್ಟೇ ಬಾರಿಯಾದರೂ ಆಗಿರಲಿ ಅಳೆದರೆ ಒಂದೇ ಮೌಲ್ಯವನ್ನು ನೀಡುವಂತಿದ್ದರೆ ಅದನ್ನು ಭೌತ ಪರಿಮಾಣದ ಅಳತೆಯ ಆದರ್ಶಮಾನ ಎನ್ನುವರು. ಪ್ರಶ್ನೆ 12, 1.5 ಕಿಲೋಮೀಟರನ್ನು ಮೀಟರ್ಗೆ ಪರಿವರ್ತಿಸಿ. ಉತ್ತರವನ್ನು ನೋಡಿ, 1.5 ಕಿಲೋಮೀಟರ್ = 1.5 × 1000 ಒಟ್ಟು 1500 ಮೀಟರ್ಗಳು ಬರುತ್ತೆ ಮಕ್ಕಳ. ಇದು ಸರಿಯಾದ ಉತ್ತರ. ನೆಕ್ಸ್ಟು ಪ್ರಶ್ನೆ 13, ಚಲನೆ ಪದವನ್ನು ವ್ಯಾಖ್ಯಾನಿಸಿ. ಉತ್ತರ ಒಂದು ನಿರ್ದೇಶಕ ಬಿಂದುವಿನಿಂದ ಕಾಲದೊಳಗೆ ಕಾಯದ ಸ್ಥಾನದಲ್ಲಾಗುವ ಬದಲಾವಣೆಯನ್ನು ಚಲನೆ ಎನ್ನುವರು. ನೆಕ್ಸ್ಟ್ ಹೆಡಿಂಗ್ ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಪ್ರಶ್ನೆ 2 ಅಂಕದಂತೆ ಒಟ್ಟು 4 ಅಂಕ ಸಿಗುತ್ತೆ ಮಕ್ಕಳ.
ಪ್ರಶ್ನೆ 14. ನಾವು ಬಳಸುವ 15 ಸೆಂಟಿಮೀಟರ್ ಸ್ಕೇಲ್ನಲ್ಲಿ 2 ಅನುಕ್ರಮ ದೊಡ್ಡ ಗೆರೆಗಳ ನಡುವಿನ ಅಂತರ ಎಷ್ಟು? ಉತ್ತರ: ನಾವು ಬಳಸುವ 15 ಸೆಂಟಿಮೀಟರ್ ಸ್ಕೇಲ್ನಲ್ಲಿ 2 ಅನುಕ್ರಮ ದೊಡ್ಡ ಗೆರೆಗಳ ನಡುವಿನ ಅಂತರ 1 ಸೆಂಟಿಮೀಟರ್. ನೆಕ್ಸ್ಟು ಪ್ರಶ್ನೆ 15. 1 ಸೆಂಟಿಮೀಟರ್ನಲ್ಲಿ ಎಷ್ಟು ಮಿಲಿಮೀಟರ್ಗಳಿವೆ? ಉತ್ತರ: 1 ಸೆಂಟಿಮೀಟರ್ = 10 ಮಿಲಿಮೀಟರ್. ಓಕೆನಾ? ನೆಕ್ಸ್ಟ್ ಹೆಡ್ಡಿಂಗ್ ನೋಡಿ. 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದು ಪ್ರಶ್ನೆ ಇರುತ್ತೆ, 3 ಅಂಕ ಸಿಗುತ್ತೆ ಮಕ್ಕಳ. ಪ್ರಶ್ನೆ 16. ಚಲನೆಯ ವಿಧಗಳನ್ನು ಉದಾಹರಣೆ ಸಹಿತ ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಚಲನೆಯ ವಿಧಗಳೆಂದರೆ ಎ. ರೇಖೀಯ ಚಲನೆ, ಬಿ. ಆಂದೋಲನ ಚಲನೆ ಹಾಗೂ ಸಿ. ವೃತ್ತೀಯ ಚಲನೆ. ಮೊದಲನೇದಾಗಿ ಎ. ರೇಖೀಯ ಚಲನೆಯನ್ನು ನೋಡೋಣ. ಒಂದು ವಸ್ತು ನಿರ್ದೇಶಕ ಬಿಂದುವಿನಿಂದ ನೇರವಾಗಿ ಸರಳ ರೇಖೆಯಲ್ಲಿ ಚಲಿಸುತ್ತಿದ್ದರೆ ಅಂತಹ ಚಲನೆಯನ್ನು ರೇಖೀಯ ಚಲನೆ ಎನ್ನುತ್ತೇವೆ. ಉದಾಹರಣೆ: ತೆಂಗಿನಕಾಯಿ ಮರದಿಂದ ಬೀಳುವುದು. ಬಿ. ಆಂದೋಲನ ಚಲನೆ. ಒಂದು ವಸ್ತು ಒಂದು ನಿರ್ದಿಷ್ಟ ಬಿಂದುವಿನ ಮೂಲಕ ಹಿಂದೆ ಮುಂದೆ ಚಲಿಸುತ್ತಿದ್ದರೆ ಅಂತಹ ಚಲನೆಯನ್ನು ಆಂದೋಲನ ಚಲನೆ ಎನ್ನುವರು. ಉದಾಹರಣೆ: ಲೋಲಕದ ಚಲನೆ. ನೆಕ್ಸ್ಟು ಸಿನಲ್ಲಿ ವೃತ್ತೀಯ ಚಲನೆ. ಒಂದು ಕಾಯ ಒಂದು ನಿರ್ದಿಷ್ಟ ಬಿಂದುವಿನ ವೃತ್ತಾಕಾರದ ಪಥದಲ್ಲಿ ಚಲಿಸುವ ಚಲನೆಯನ್ನು ವೃತ್ತೀಯ ಚಲನೆ ಎನ್ನುವರು. ಉದಾಹರಣೆ: ತಿರುಗುತ್ತಿರುವ ಫ್ಯಾನ್ ಬ್ಲೇಡ್ನ ತುದಿ. ಮಕ್ಕಳ, ಇಲ್ಲಿಗೆ 6ನೇ ತರಗತಿಯ ವಿಜ್ಞಾನದಲ್ಲಿ ಉದ್ದದ ಅಳತೆ ಮತ್ತು ಚಲನೆ ಅಧ್ಯಾಯಕ್ಕೆ ಸಂಬಂಧಪಟ್ಟಂತಹ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿ ಮುಕ್ತಾಯಗೊಂಡಿದೆ ಮಕ್ಕಳ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಹಾಗೆ ಕಮೆಂಟ್ ಸೆಕ್ಷನ್ಗೆ ಬಂದರೆ ಪಕ್ಕದಲ್ಲಿ ಹೈಪ್ ಅನ್ನೋ ಬಟನ್ ಇದೆ, ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ. ನಿಮ್ಮ ಹಾಗೆ ಬೇರೆ ವಿದ್ಯಾರ್ಥಿಗಳು ಈ ವಿಡಿಯೋನ ನೋಡೋದಕ್ಕೆ ಅದು ಸಹಾಯ ಮಾಡುತ್ತೆ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.